ಮೇಜರ್ ಬ್ರೇಕಿಂಗ್ ನ್ಯೂಸ್. ಬಸವೇಶ್ವರ ನಗರ ಠಾಣೆಗೆ ರಜತ್ ಮತ್ತೆ ವಿನಯ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ತನಿಖಾಧಿಕಾರಿಗಳ ಮುಂದೆ ಇಬ್ಬರೂ ಕೂಡ ಹಾಜರಾಗಿದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ರಾತ್ರಿ ಸ್ಟೇಷನ್ ಮೇಲೆ ರಜತ್ ಮತ್ತೆ ವಿನಯ್ನನ್ನ ಬಿಟ್ಟು ಕಳಿಸಿದ್ರು. ರೀಲ್ಸ್ ಶೋಕಿಗಾಗಿ ಕೈಯಲ್ಲಿ ತಲವಾರನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದಂತ ರಜತ್ ಮತ್ತೆ ವಿನಯ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಅವರನ್ನ ವಶಕ್ಕೆ ಪಡ್ಕೊಂಡು ರಾತ್ರಿವರೆಗೂ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ಆನಂತರ ಅದು ಪ್ಲಾಸ್ಟಿಕ್ ತಲವಾರು ಅನ್ನೋದನ್ನ ಹೇಳಿ ಆನಂತರ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ರು. ಈಗ ಮತ್ತೆ ಅವರನ್ನ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದಿದ್ದಾರೆ. ರಜತ್ ಮತ್ತೆ ವಿನಯ್ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ಗಮನಿಸ್ತಾ ಇದ್ದೀರಿ. ರೀಲ್ಸ್ ಶೋಕಿಗಾಗಿ ಕೈಯಲ್ಲಿ ತಲವಾರ್ ಹಿಡ್ಕೊಂಡು ಇವರು ಶೋಕಿ ಮಾಡಿದವರು, ಮುಚ್ಚಿಟ್ಕೊಂಡು ಪೋಸ್ ಕೊಟ್ಟವರು ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಮತ್ತೆ ಬಂದಿದ್ದಾರೆ. ಯಾವುದೋ ತಲವಾರ್ ತೋರಿಸಿ ಇದು ಅದಲ್ಲ ಇದು ಅದೇ ಅಂತೇಳಿ ಹೇಳಿದವರು. ಆದ್ರೆ ಇವರು ಕೈಯಲ್ಲಿ ಹಿಡ್ಕೊಂಡಂತ ತಲವಾರ್ ಶೋಕಿ ಮಾಡೋದಕ್ಕೆ ರೀಲ್ಸ್ ಮಾಡಿದ್ರಲ್ಲ, ಅವತ್ತು ಕೈಯಲ್ಲಿ ಹಿಡ್ಕೊಂಡ ತಲವಾರ್ಗೂ ಮತ್ತೆ ಇವರು ಪೊಲೀಸ್ಗೆ ಕೊಟ್ಟಂತ ತಲವಾರ್ಗೂ ತುಂಬಾ ಡಿಫರೆನ್ಸ್ ಇತ್ತು. ಈಗ ಅದು ಪೊಲೀಸರಿಗೆ ಗೊತ್ತಾಗಿ ಮತ್ತೆ ಕರೆಸಿದ್ದಾರೆ ಇವರನ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಸದ್ಯಕ್ಕೆ ಈಗ ಅವರಿಬ್ರು ಕೂಡ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಪೊಲೀಸರು ವಿಚಾರಣೆಯನ್ನ ಮುಗಿಸಿದ್ರ, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ? ಧ್ರುವ, ಈಗ ತಾನೇ ರಜತ್ ಹಾಗೆ ವಿನಯ್ ಇಬ್ಬರು ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಸದ್ಯ ನಾನು ಅದೇ ಒಂದು ಪೊಲೀಸ್ ಠಾಣೆಗೆ ಮುಂಭಾಗ ಇದ್ದೀನಿ. ನೀವು ಇರಬಹುದು ಈ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಮುಂದೆ ಈಗ ಸದ್ಯ ಇಬ್ರು ಕೂಡ ಹಾಜರಾಗಿದ್ದಾರೆ. ಬೆಳಗ್ಗೆ 10 ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ರು. ಆದ್ರೆ ಈಗ 4 ಗಂಟೆಯ ಬಳಿಕ ಸದ್ಯ ಇಬ್ಬರು ಕೂಡ ಹಾಜರಾಗಿದ್ದಾರೆ. ಇದರ ನಡುವೆ ನಿನ್ನೆ ಅವರು ಈ ಒಂದು ಪೊಲೀಸ್ ಠಾಣಾಧಿಕಾರಿಗಳ ಮುಂದೆ ಒಂದು ಏನು ಮಚ್ಚನ್ನ ಅವರು ನೀಡಿದ್ರು. ಆ ಮಚ್ಚು ಫೈಬರ್ ಮಚ್ಚು, ನಾವು ಇದನ್ನೇ ಬಳಸಿದ್ದು ಅಂತ ಕೂಡ ಹೇಳಿದ್ರು. ಆದ್ರೆ ಆ ಒಂದು ಫೋಟೋ ಸಿಗ್ತಾ ಇದ್ದ ಹಾಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ವು. ಮುಖ್ಯವಾಗಿ ಆ ಮಚ್ಚಿನಲ್ಲಿ ಸಾಮ್ಯತೆನೇ ಇರಲಿಲ್ಲ. ಅಂದ್ರೆ ಆ ರೀಲ್ಸ್ ನಲ್ಲಿ ಬಳಸಿದಂತ ಮಚ್ಚಿರ್ಬೋದು, ಇವರು ಪೊಲೀಸರ ಮುಂದೆ ನೀಡಿರುವಂತಹ ಮಚ್ಚಿರ್ಬೋದು, ಇವೆರಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದ್ವು. ಇದೇ ಒಂದು ಕಾರಣಕ್ಕಾಗಿ ಇವರು ಪೊಲೀಸರಿಗೆ ಸುಳ್ಳು ಸಾಕ್ಷಿಯನ್ನ ನೀಡಿದ್ರ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡಿತ್ತು. ಈ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತು ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮಾಧ್ಯಮಗಳ ಮುಂದೆ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ರಜತ್ ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು, ಅದು ಶೂಟಿಂಗ್ ಸೆಟ್ ನಲ್ಲಿ ಇದ್ದಂತ ಪ್ರಾಪರ್ಟಿಗಳು ಅಲ್ಲೇನೋ ಮಿಸ್ ಆಗಿದೆ ಅನ್ನುವಂತ ಒಂದು ರಿಯಾಕ್ಟ್ ಅನ್ನ ಮಾಡಿ ಒಳಗೆ ಹೋದ್ರು. ಈಗ ಸದ್ಯ ತನಿಖಾಧಿಕಾರಿಗಳ ಮುಂದೆ ಇದಕ್ಕೆ ಯಾವ ರೀತಿ ಸ್ಪಷ್ಟನೆಯನ್ನ ಕೊಡ್ತಾರೆ, ಮತ್ತನ್ನ ಯಾಕೆ ಬೇರೆಯವರು ನೀಡಿದ್ರು, ಒಂದ್ ವೇಳೆ ಅಲ್ಲಿ ಒರಿಜಿನಲ್ ಏನಾದ್ರೂ ಯೂಸ್ ಮಾಡಿದ್ರೆ ಅಂತ ಒಂದು ಅನುಮಾನ ಕೂಡ ಕಾಡ್ತಾರೆ. ಮೇಜರ್ ಬ್ರೇಕಿಂಗ್ ನ್ಯೂಸ್. ಬಸವೇಶ್ವರ ನಗರ ಠಾಣೆಗೆ ರಜತ್ ಮತ್ತೆ ವಿನಯ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ತನಿಖಾಧಿಕಾರಿಗಳ ಮುಂದೆ ಇಬ್ಬರೂ ಕೂಡ ಹಾಜರಾಗಿದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ರಾತ್ರಿ ಸ್ಟೇಷನ್ ಮೇಲೆ ರಜತ್ ಮತ್ತೆ ವಿನಯ್ನನ್ನ ಬಿಟ್ಟು ಕಳಿಸಿದ್ರು. ರೀಲ್ಸ್ ಶೋಕಿಗಾಗಿ ಕೈಯಲ್ಲಿ ತಲವಾರನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದಂತ ರಜತ್ ಮತ್ತೆ ವಿನಯ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಅವರನ್ನ ವಶಕ್ಕೆ ಪಡ್ಕೊಂಡು ರಾತ್ರಿವರೆಗೂ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ಆನಂತರ ಅದು ಪ್ಲಾಸ್ಟಿಕ್ ತಲವಾರು ಅನ್ನೋದನ್ನ ಹೇಳಿ ಆನಂತರ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ರು. ಈಗ ಮತ್ತೆ ಅವರನ್ನ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದಿದ್ದಾರೆ. ರಜತ್ ಮತ್ತೆ ವಿನಯ್ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ಗಮನಿಸ್ತಾ ಇದ್ದೀರಿ. ರೀಲ್ಸ್ ಶೋಕಿಗಾಗಿ ಕೈಯಲ್ಲಿ ತಲವಾರ್ ಹಿಡ್ಕೊಂಡು ಇವರು ಶೋಕಿ ಮಾಡಿದವರು, ಮುಚ್ಚಿಟ್ಕೊಂಡು ಪೋಸ್ ಕೊಟ್ಟವರು ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಮತ್ತೆ ಬಂದಿದ್ದಾರೆ. ಯಾವುದೋ ತಲವಾರ್ ತೋರಿಸಿ ಇದು ಅದಲ್ಲ ಇದು ಅದೇ ಅಂತೇಳಿ ಹೇಳಿದವರು. ಆದ್ರೆ ಇವರು ಕೈಯಲ್ಲಿ ಹಿಡ್ಕೊಂಡಂತ ತಲವಾರ್ ಶೋಕಿ ಮಾಡೋದಕ್ಕೆ ರೀಲ್ಸ್ ಮಾಡಿದ್ರಲ್ಲ, ಅವತ್ತು ಕೈಯಲ್ಲಿ ಹಿಡ್ಕೊಂಡ ತಲವಾರ್ಗೂ ಮತ್ತೆ ಇವರು ಪೊಲೀಸ್ಗೆ ಕೊಟ್ಟಂತ ತಲವಾರ್ಗೂ ತುಂಬಾ ಡಿಫರೆನ್ಸ್ ಇತ್ತು. ಈಗ ಅದು ಪೊಲೀಸರಿಗೆ ಗೊತ್ತಾಗಿ ಮತ್ತೆ ಕರೆಸಿದ್ದಾರೆ ಇವರನ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಸದ್ಯಕ್ಕೆ ಈಗ ಅವರಿಬ್ರು ಕೂಡ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಪೊಲೀಸರು ವಿಚಾರಣೆಯನ್ನ ಮುಗಿಸಿದ್ರ, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ? ಧ್ರುವ,
ಈಗ ತಾನೇ ರಜತ್ ಹಾಗೆ ವಿನಯ್ ಇಬ್ಬರು ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಸದ್ಯ ನಾನು ಅದೇ ಒಂದು ಪೊಲೀಸ್ ಠಾಣೆಯ ಮುಂಭಾಗ ಇದ್ದೀನಿ. ನೀವು ಇರಬಹುದು ಈ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಮುಂದೆ ಈಗ ಸದ್ಯ ಇಬ್ರು ಕೂಡ ಹಾಜರಾಗಿದ್ದಾರೆ. ಬೆಳಗ್ಗೆ 10 ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ರು. ಆದ್ರೆ ಈಗ 4 ಗಂಟೆಯ ಬಳಿಕ ಸದ್ಯ ಇಬ್ಬರು ಕೂಡ ಹಾಜರಾಗಿದ್ದಾರೆ. ಇದರ ನಡುವೆ ಇವತ್ತು ನಿನ್ನೆ ಅವರು ಈ ಒಂದು ಪೊಲೀಸ್ ಠಾಣಾಧಿಕಾರಿಗಳ ಮುಂದೆ ಒಂದು ಏನು ಮಚ್ಚನ್ನ ಅವರು ನೀಡಿದ್ರು. ಆ ಮಚ್ಚು ಫೈಬರ್ ಮಚ್ಚು, ನಾವು ಇದನ್ನೇ ಬಳಸಿದ್ದು ಅಂತ ಕೂಡ ಹೇಳಿದ್ರು. ಆದ್ರೆ ಆ ಒಂದು ಫೋಟೋ ಸಿಗ್ತಾ ಇದ್ದ ಹಾಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ವು. ಮುಖ್ಯವಾಗಿ ಆ ಮಚ್ಚಿನಲ್ಲಿ ಸಾಮ್ಯತೆನೇ ಇರಲಿಲ್ಲ. ಅಂದ್ರೆ ಆ ರೀಲ್ಸ್ ನಲ್ಲಿ ಬಳಸಿದಂತ ಮಚ್ಚಿರ್ಬೋದು, ಇವರು ಪೊಲೀಸರ ಮುಂದೆ ನೀಡಿರುವಂತಹ ಮಚ್ಚಿರ್ಬೋದು, ಇವೆರಡಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದ್ವು. ಇದೇ ಒಂದು ಕಾರಣಕ್ಕಾಗಿ ಇವರು ಪೊಲೀಸರಿಗೆ ಸುಳ್ಳು ಸಾಕ್ಷಿಯನ್ನ ನೀಡಿದ್ರ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡಿತ್ತು. ಈ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತು ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮಾಧ್ಯಮಗಳ ಮುಂದೆ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ರಜತ್ ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು, ಅದು ಶೂಟಿಂಗ್ ಸೆಟ್ ನಲ್ಲಿ ಇದ್ದಂತ ಪ್ರಾಪರ್ಟಿಗಳು ಅಲ್ಲೇನೋ ಮಿಸ್ ಆಗಿದೆ ಅನ್ನುವಂತ ಒಂದು ರಿಯಾಕ್ಟ್ ಅನ್ನ ಮಾಡಿ ಒಳಗೆ ಹೋದ್ರು. ಈಗ ಸದ್ಯ ತನಿಖಾಧಿಕಾರಿಗಳ ಮುಂದೆ ಇದಕ್ಕೆ ಯಾವ ರೀತಿ ಸ್ಪಷ್ಟನೆಯನ್ನ ಕೊಡ್ತಾರೆ, ಮಚ್ಚನ್ನ ಯಾಕೆ ಬೇರೆಯವರು ನೀಡಿದ್ರು, ಒಂದ್ ವೇಳೆ ಅಲ್ಲಿ ಒರಿಜಿನಲ್ ಏನಾದ್ರೂ ಯೂಸ್ ಮಾಡಿದ್ರೆ ಅಂತ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಮೇಜರ್ ಬ್ರೇಕಿಂಗ್ ನ್ಯೂಸ್, ಬಸವೇಶ್ವರ ನಗರ ಠಾಣೆಗೆ ರಜತ್ ಮತ್ತೆ ವಿನಯ್ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ. ತನಿಖಾಧಿಕಾರಿಗಳ ಮುಂದೆ ಇಬ್ಬರು ಕೂಡ ಹಾಜರಾಗಿದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ರಾತ್ರಿ ಸ್ಟೇಷನ್ ಮೇಲೆ ರಜತ್ ಮತ್ತೆ ವಿನಯ್ನನ್ನ ಬಿಟ್ಟು ಕಳಿಸಿದ್ರು. ರೀಲ್ಸ್ ಶೋಕಿಗಾಗಿ ಕೈಯಲ್ಲಿ ತಲವಾರನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದಂತ ರಜತ್ ಮತ್ತೆ ವಿನಯ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಅವರನ್ನ ವಶಕ್ಕೆ ಪಡ್ಕೊಂಡು ರಾತ್ರಿವರೆಗೂ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ಆನಂತರ ಅದು ಪ್ಲಾಸ್ಟಿಕ್ ತಲವಾರು ಅನ್ನೋದನ್ನ ಹೇಳಿ ಆನಂತರ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ರು. ಈಗ ಮತ್ತೆ ಅವರನ್ನ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಪೊಲೀಸರು ಕರೆದಿದ್ದಾರೆ. ರಜತ್ ಮತ್ತೆ ವಿನಯ್ ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ಗಮನಿಸ್ತಾ ಇದ್ದೀರಿ. ರೀಲ್ಸ್ ಶೋಕಿಗಾಗಿ ಕೈಯಲ್ಲಿ ತಲವಾರ್ ಹಿಡ್ಕೊಂಡು ಇವರು ಶೋಕಿ ಮಾಡಿದವರು, ಮುಚ್ಚಿಟ್ಕೊಂಡು ಪೋಸ್ ಕೊಟ್ಟವರು ಈಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಮತ್ತೆ ಬಂದಿದ್ದಾರೆ. ಯಾವುದೋ ತಲವಾರ್ ತೋರಿಸಿ ಇದು ಅದಲ್ಲ, ಇದು ಅದೇ ಅಂತೇಳಿ ಹೇಳಿದವರು. ಆದ್ರೆ ಇವರು ಕೈಯಲ್ಲಿ ಹಿಡ್ಕೊಂಡಂತ ತಲವಾರ್ ಶೋಕಿ ಮಾಡೋದಕ್ಕೆ ರೀಲ್ಸ್ ಮಾಡಿದ್ರಲ್ಲ, ಅವತ್ತು ಕೈಯಲ್ಲಿ ಹಿಡ್ಕೊಂಡ ತಲವಾರ್ಗೂ ಮತ್ತೆ ಇವರು ಪೊಲೀಸ್ಗೆ ಕೊಟ್ಟಂತ ತಲವಾರ್ಗೂ ತುಂಬಾ ಡಿಫರೆನ್ಸ್ ಇತ್ತು. ಈಗ ಅದು ಪೊಲೀಸರಿಗೆ ಗೊತ್ತಾಗಿ ಮತ್ತೆ ಕರೆಸಿದ್ದಾರೆ ಇವರನ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಸದ್ಯಕ್ಕೆ ಈಗ ಅವರಿಬ್ರು ಕೂಡ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಪೊಲೀಸರು ವಿಚಾರಣೆಯನ್ನ ಮುಗಿಸಿದ್ರ, ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ? ಧ್ರುವ, ಈಗ ತಾನೇ ರಜತ್ ಹಾಗೆ ವಿನಯ್ ಇಬ್ರು ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಸದ್ಯ ನಾನು ಅದೇ ಒಂದು ಪೊಲೀಸ್ ಠಾಣೆಯ ಮುಂಭಾಗ ಇದ್ದೀನಿ. ನೀವು ಇರಬಹುದು ಈ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಮುಂದೆ ಈಗ ಸದ್ಯ ಇಬ್ರು ಕೂಡ ಹಾಜರಾಗಿದ್ದಾರೆ. ಬೆಳಗ್ಗೆ 10 ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ನೋಟಿಸ್ ಅನ್ನ ಕೂಡ ನೀಡಿದ್ರು. ಆದ್ರೆ ಈಗ 4 ಗಂಟೆಯ ಬಳಿಕ